प्रजापिता ब्रह्मकुमारी ईश्वरीय विश्वविद्यालयात शुक्रवारी भव्य रक्तदान शिबिर आणि व्यसनमुक्ती कार्यक्रमाचे आयोजन करण्यात आले होते। भारत देशाला व्यसनमुक्त देश बनवणे आवश्यक आहे। व्यसनांमुळे भारत देश काही प्रमाणात खालावला आहे। पूर्वी भारत हा देवतांचा सुंदर देश होता, परंतु आता तो नरकासमान बनला असून दुःख आणि अशांतीने ओतप्रोत भरला आहे। व्यसनांमुळे चेतनाशक्ती नष्ट होत आहे। आपण त्याचे रूपांतर करायचे असल्यास दुष्कृत्यांपासून दूर राहणे आवश्यक आहे। या उद्देशाने हा कार्यक्रम आयोजित करण्यात आला होता। ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ರಕ್ತದಾನ ಈ ಕಾರ್ಯಕ್ರಮವನ್ನು ನಮ್ಮ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಲಕ್ಷ್ಮೀನಗರ್ ಬೆಳಗಾವಿ ಹಿಂಡಲ್ಗ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ। ಇವತ್ತು ರಕ್ತದಾನ ಕೊಡುವಂತ ವಿಶೇಷ ಒಂದು ಕಾರಣ ಇದೆ। ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿರುವಂತ ಆದರಣೀಯ ರಾಜಯೋಗಿನಿ ಪ್ರಕಾಶಮಣಿ ದಾದಿಜಿಯವರ ಆಗಸ್ಟ್ 25 ಸ್ಮೃತಿ ದಿವಸ ಇದೆ। ದಾದಿಜಿಯವರು 1969ರಿಂದ 2007ರವರೆಗೆ ಅವರು ಸಂಪೂರ್ಣ ತಮ್ಮ ಜೀವನವನ್ನ ಈಶ್ವರೀಯ ಸೇವೆಗಾಗಿ ಮುಡುಪಾಗಿಟ್ಟಿದ್ರು। ಮುಡುಪಾಗಿ ಈ ಸೇವೆಯನ್ನು ಬಹಳಷ್ಟು ವಿಶೇಷ ಸೇವೆ ಮಾಡಿ 140 ದೇಶಗಳಲ್ಲಿ ಸೇವೆ ವಿಸ್ತಾರವನ್ನು ಮಾಡಿದ್ರು। ಭಾರತದಲ್ಲಿ 8,000 ಸೇವಾ ಕೇಂದ್ರಗಳನ್ನು ತೆಗೆಯಲಾಗಿದೆ। ಈ ರೀತಿ ಬಹಳಷ್ಟು ಅದ್ಭುತವಾದಂತ ಸೇವೆಯನ್ನು ಮಾಡಿ ಅವರು ಅವ್ಯಕ್ತರಾದ್ರು। ಅದಕ್ಕೆ ಅವರ ಸ್ಮೃತಿಗಾಗಿ ಅವರ ಸ್ಮೃತಿ ದಿನದಂದು, ಯಾಕಂದ್ರೆ ಆಗಸ್ಟ್ 25 ನಾವು ಅವರ ವಿಶ್ವ ಬಾಂಧವ್ಯ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ವಿ। ಯಾಕಂದ್ರೆ ಇಡೀ ಒಂದು ಜಗತ್ತಿನಕ್ಕಾಗಿ ಅವ್ರು ಬಹಳಷ್ಟು ಶ್ರಮ ಪಟ್ರು, ಭಗವಂತನ ಸೇವೆಯಲ್ಲಿ ಸಂಪೂರ್ಣ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದ್ರು। ಅದಕ್ಕಾಗಿ ಆಗಸ್ಟ್ 25 ಅವರ ನಿಮಿತ್ತಿಗಾಗಿ, ಅವರ ಒಂದು ಸ್ಮೃತಿ ದಿನಕ್ಕಾಗಿ ಆಗಸ್ಟ್ 25 ವಿಶ್ವ ಬಂಧುತ್ವ ದಿನ, ಈ ಸ್ಮೃತಿ ಕಾರಣಕ್ಕಾಗಿ ಇದು ರಕ್ತದಾನ ಈ ಶಿಬಿರವನ್ನ ಮಾಡಲಾಗಿದೆ। ಇದಕ್ಕಾಗಿ ಕನಿಷ್ಠ ಅಂತಂದ್ರೆ ನಾವು 1 ಲಕ್ಷ ಯೂನಿಟ್ ಬ್ಲಡ್ ಜಮಾ ಮಾಡಿ ಗೌರ್ಮೆಂಟ್ ಕೊಡಬೇಕು ಅನ್ನುವಂತ ಉದ್ದೇಶದಿಂದ, ಯಾಕಂದ್ರೆ ಇದು ಒಂದು ಸೋಷಿಯಲ್ ಸೇವೆ ಬಹಳಷ್ಟು ಅವಶ್ಯಕತೆ ಇದೆ। ಇವತ್ತು ನೋಡ್ತೀವಿ ನಾವು ಜಗತ್ತಿನಲ್ಲಿ 4 ಕಡೆ ಜನರಿಗೆ ಹಾಸ್ಪಿಟಲ್ ರಕ್ತ ಸಿಗಲಾದ ಇಲ್ಲದ ಅನೇಕರ ಜೀವನ ಅಂತ್ಯ ಆಗ್ತದೆ, ಮರಣ ಆಗ್ತದೆ। ಅದಕ್ಕೆ ಅನೇಕ ಆತ್ಮಗಳ ಪ್ರಾಣವನ್ನು ಉಳಿಸಿರುವಂತಹ ಒಂದು ದೊಡ್ಡ ಸೇವೆ ರಕ್ತದಾನ ಆಗಿದೆ। ಅದಕ್ಕೆ ಯಾರು ಇಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ ಅವರು ಬಹಳಷ್ಟು ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ, ಭಗವಂತನ ಕಾರ್ಯದಲ್ಲಿ ತಮ್ಮ ಸಹಯೋಗವನ್ನು ಕೊಡ್ತಾ ಇದ್ದಾರೆ, ಅನೇಕ ಆತ್ಮಗಳ ಪ್ರಾಣವನ್ನ ಉಳಿಸಿಕೊಡುವಂತ ಸೇವೆ ಆಗಿದೆ। ಅದಕ್ಕೆ ಈ ಸರಿ ನಾವು ವಿಶ್ವವಿದ್ಯಾಲಯ ವತಿಯಿಂದ ಈ ಸೇವೆಯನ್ನು ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ। ನಾನು ಮಾತಾಡುವಂತವರು ರಾಜಯೋಗಿನಿ ಬ್ರಹ್ಮಕುಮಾರಿ ಸುಲೋಚನಾ, ಈ ಲಕ್ಷ್ಮೀನಗರ್ ಸೇವಾ ಕೇಂದ್ರದಿಂದ ಬೆಳಗಾವಿ। संकल्प शिंदे, KMM मराठी, बेळगाव।